ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮಧ್ಯಪ್ರಾಚ್ಯದಲ್ಲಿ ಎದ್ದಿರುವಂತಹ ಯುದ್ಧದ ಬೆಂಕಿ ಆರುವ ಲಕ್ಷಣ ಕಾಣ್ತಾ ಇಲ್ಲ. ಅಮೆರಿಕ ಒಂದೆಡೆಯಿಂದ ಇರಾನ್ಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ, ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಈಗಾಗಲೇ ಯಹೂದಿಗಳನ್ನು ಗುರಿಯಾಗಿಸಿನೇ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಅತ್ತ ಖಮೇನಿಗೆ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಖಮೇನಿಯನ್ನ ಕೈವಶ ಮಾಡಿಕೊಳ್ಳುವಂತಹ ವಿಶ್ವಾಸದಲ್ಲಿ ಅಮೆರಿಕ ಕುಳಿತಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಅಮೆರಿಕ ಕೈಯಲ್ಲಿ ಖಮೇನಿ ಭವಿಷ್ಯ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ನಿರ್ಣಾಯಕ ಹೆಜ್ಜೆಗಳನ್ನು ಇಡ್ತಾ ಇದೆ. ಒಂದಾದ ಮೇಲೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್, ಇಸ್ರೇಲ್ ಮೇಲೆ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್ನಲ್ಲಿ ಇಸ್ರೇಲ್ನಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿನೇ ತನ್ನ ಆಪ್ತ ಮಿತ್ರನ ನೆರವಿಗೆ ಅಮೆರಿಕ ಧಾವಿಸ್ತಾ ಇರುವಂಥದ್ದು. ಖಮೇನಿಗೆ ಲಾಸ್ಟ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ರೆ, ಖಮೇನಿ ಯಾವುದೇ ಕಾರಣಕ್ಕಾಗಿ ಕೂಡ ನಾವು ಶರಣಾಗತರಾಗುವುದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಅಮೆರಿಕ ಮತ್ತು ಇಸ್ರೇಲ್ಗೆ ಜಂಟಿಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಯುದ್ಧವನ್ನ ಅಂತಿಮ ಕ್ಷಣದವರೆಗೂ ಕೂಡ ಇರಾನಿಯನ್ನರು ಹೋರಾಡ್ತಾರೆ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಜಿಯೋನಿಸ್ಟ್ಗಳ ಬಗ್ಗೆ ಮಾತನಾಡಿದ್ದಾರೆ. ಯಹೂದಿಗಳ ಆಡಳಿತಗಾರರ ವಿರುದ್ಧದ ಸಿಟ್ಟನ್ನು ಇದರಲ್ಲಿ ಹೊರಹಾಕಿದ್ದಾರೆ. ಅಂದರೆ ನೇರವಾಗಿ ಇಸ್ರೇಲ್ನ ವಿರುದ್ಧ ಈ ಒಂದು ಸಿಟ್ಟನ್ನು ಅವರು ಹೊರಹಾಕಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಹೀಗಾಗಿ ಯುದ್ಧ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಖಮೇನಿಯನ್ನ ನಾವು ಮುಗಿಸಬಲ್ಲೆವು ಅನ್ನುವಂತಹ ಧಾಟಿಯಲ್ಲಿ ಅಮೆರಿಕ ಹೇಳ್ತಾ ಇದೆ. ಮತ್ತು ನಾವು ಈಗಲೇ ನಾವು ಮುಗಿಸೋದಿಲ್ಲ, ಮುಂದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತೀವಿ ಅನ್ನುವಂತಹ ಧಾಟಿಯಲ್ಲಿ ಅಮೆರಿಕ ಹೇಳ್ತಿರುವಂತಂದ್ರೆ, ಅಮೆರಿಕಕ್ಕಿರುವಂಥ ಕಾನ್ಫಿಡೆನ್ಸ್ ಒಂದು ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಎಕ್ಸಾಕ್ಟ್ಲಿ ಹಾಗೆ ಇದೆಯಾ ಇಲ್ಲ, ಅದು ಯುದ್ಧದ ತಂತ್ರನ ಗೊತ್ತಿಲ್ಲ. ಅದೆಲ್ಲ ಬುದ್ಧಿ ದಿವಸಗಳಲ್ಲಿ ಗೋಚರ ಆಗಬಹುದು. ಇದರ ನಡುವೆ ಭಾರತೀಯರು ಇಸ್ರೇಲ್ ಮತ್ತು ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರನ್ನು ಹೊರತರುವಂತಹ ಪ್ರಯತ್ನಗಳು ಬಹಳ ತೀವ್ರ ಸ್ವರೂಪದಲ್ಲಿ ಸಾಗ್ತದೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಇದು ಸಂಪೂರ್ಣ ಯುದ್ಧವಾಗಿ ಮಾರ್ಪಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರುವ ಕಾರಣಕ್ಕಾಗಿ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತಹ ಪ್ರಯತ್ನವೂ ಕೂಡ ಸಾಗ್ತಾ ಇದೆ. ಈ ಎಲ್ಲದನ್ನು ಕೂಡ ನಿಮಗೆ ವಿವರಿಸ್ತೀನಿ, ಒಂದು ವಿವರವಾದಂತಹ ಪಂಚಾಯಿತಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ವರ್ಷಕ್ಕೊಂದು ಫಾಸ್ಟ್ ಟ್ಯಾಗ್. ಇನ್ನು ಮುಂದೆ ಇಡೀ ವರ್ಷಕ್ಕೆ ಒಂದು ಫಾಸ್ಟ್ ಟ್ಯಾಗ್ ಇದ್ದು ಕೂಡ ಸಾಕು. ಅದರಲ್ಲೊಂದು ಕಂಡೀಷನ್ ಇದೆ, 200 ಟ್ರಿಪ್ಗಳಿಗೆ ಅನ್ವಯ ಆಗುತ್ತೆ. ಆದರೆ 200 ಟ್ರಿಪ್ಗಳ ವಿಚಾರಕ್ಕೆ ಬಂದಾಗ ಒಂದು ಟ್ರಿಪ್ ಅಂದರೆ ಒಂದು ಟೋಲ್ಗೆ ನಾವೀಗ 45 ರೂಪಾಯಿ, 50 ರೂಪಾಯಿ, 55 ರೂಪಾಯಿ, 100 ರೂಪಾಯಿವರೆಗೆ ಏನು ಕಟ್ತಾ ಇರ್ತೀವಿ ಕೆಲವು ಟೋಲ್ಗಳಲ್ಲಿ. ಆ ಟೋಲ್ಗಳಿಗೂ ಕೂಡ 15 ರೂಪಾಯಿ ಮಾತ್ರ ಅಪ್ಲೈ ಆಗುತ್ತೆ. ಅಂದರೆ ಎಲ್ಲ ಸೇರಿದಾಗ 3000 ರೂಪಾಯಿಯಲ್ಲಿ ಈ ಟೋಲ್ಗಳನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೆ, ಒಂದೇ ಸಲಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅನ್ನುವಂತಹ ಒಂದು ಆಫರನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆಗಸ್ಟ್ 15ರಿಂದ ಇದು ಜಾರಿ ಆಗ್ತಾ ಇದೆ. ಏನೇನಿದೆ ಇದರಲ್ಲಿರುವಂತಹ ಅಂಶಗಳು ಏನೇನಿದ್ದಾವೆ, ಯಾವ ಸ್ವರೂಪದಲ್ಲಿ ಇದು ಗ್ರಾಹಕರಿಗೆ ಅನುಕೂಲ ಆಗಬಹುದು ಅನ್ನೋದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ವರ್ಷಕ್ಕೊಂದು ಫಾಸ್ಟ್ ಟ್ಯಾಗ್, ಹಾಗಾದರೆ ರೀಚಾರ್ಜ್ ಹೇಗೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಅದನ್ನು ಕೂಡ ನಿಮಗೆ ವಿವರಿಸಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕ ಕೈಯಲ್ಲಿ ಖಮೇನಿ ಭವಿಷ್ಯ. ಅಮೆರಿಕ ಹೇಳ್ತಿರುವಂತಹ ಮಾತುಗಳನ್ನು ನಂಬೋದಾದರೆ, ಖಮೇನಿಯನ್ನು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ನಾವು ಮುಗಿಸಬಲ್ಲೆವು ಅನ್ನುವಂತಹ ಧಾಟಿಯಲ್ಲಿ ಅಮೆರಿಕ ಮಾತನಾಡ್ತಾ ಇದೆ. ಇಸ್ರೇಲ್ ಕೂಡ ನೇರವಾಗಿ ಖಮೇನಿಯನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಖಮೇನಿಯ ಕಡೆಯಿಂದ ನೆತನ್ಯಾಹು ಟಾರ್ಗೆಟ್ ಆಗಿರುವಂಥದ್ದು ಕೂಡ ಅಷ್ಟೇ ಸತ್ಯ ಇದೆ. ಇದರ ನಡುವೆ ರಷ್ಯಾ ನಾವು ಮಧ್ಯಸ್ಥಿಕೆಗೆ ರೆಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವರು ಯುದ್ಧದಲ್ಲಿ ಬ್ಯುಸಿ ಇದ್ದಾರೆ. ಅದರ ಮಧ್ಯದಲ್ಲಿ ಈ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆಗೆ ರೆಡಿ ಅಂತ ಹೇಳ್ತಿದ್ರೆ, ಇರಾನ್ ಯಾವುದೇ ಮಧ್ಯಸ್ಥಿಕೆಯನ್ನು ಒಪ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಗಮನಾರ್ಹ ಸಂಗತಿ. ಅದರ ವರದಿ ನಿಮ್ಗೆ ತೋರಿಸ್ತೀನಿ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆತಂಕ ಸೃಷ್ಟಿಸುತ್ತಿದೆ. ದಿನೇ ದಿನೇ ಯುದ್ಧದ ತೀವ್ರತೆ ಜೋರಾಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿ ನಡೆಸ್ತೇವೆ ಅಂತ ಎರಡೂ ದೇಶಗಳು ಹಠಕ್ಕೆ ಬಿದ್ದಿವೆ. ಇದರಿಂದಾಗಿ ಎರಡೂ ರಾಷ್ಟ್ರಗಳಲ್ಲಿ ನರಕ ಸೃಷ್ಟಿಯಾಗಿದೆ. ಮಿಸೈಲ್ಗಳು ಆರ್ಭಟಿಸುತ್ತಿವೆ, ಬಾಂಬುಗಳು ಅಬ್ಬರಿಸುತ್ತಿವೆ. ಇಸ್ರೇಲ್ ಕಡೆಯಿಂದ ಒಂದು ಮಿಸೈಲ್ ಇರಾನ್ ಮೇಲೆ ಬಿದ್ದರೆ ಇರಾನ್ ಕಡೆಯಿಂದ ಒಂದು ಮಿಸೈಲ್ ಇಸ್ರೇಲ್ ಮೇಲೆ ಬೀಳುತ್ತಿದೆ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋ ಇಸ್ರೇಲ್ ಇರಾನ್ ಅನ್ನ ಪುಡಿಗಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ.
ಇಸ್ರೇಲನ್ನ ಸರ್ವನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಇರಾನ್ ತನ್ನ ಬಳಿ ಇರೋ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುತ್ತಿದೆ. ಯಹೂದಿ ರಾಷ್ಟ್ರವನ್ನ ಜಗತ್ತಿನ ಭೂಪಟದಿಂದಲೇ ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದೆ. ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಯುದ್ಧ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಕಾಣ್ತಾ ಇರೋದು ಬರೀ ಬೆಂಕಿ. ಇರಾನ್ ಇಸ್ರೇಲ್ಗೆ ಬೆಂಕಿ ಇಟ್ರೆ ಇಸ್ರೇಲ್ ಇರಾನ್ಗೆ ಬೆಂಕಿ ಇಡುತ್ತಿದೆ. ಇರಾನ್ ಮತ್ತು ಇರಾನ್ಗೆ ಬಲ ಒದಗಿಸೋದೇ ಗ್ಯಾಸ್ ಫೀಲ್ಡ್ ಮತ್ತು ಆಯಿಲ್ ಫೀಲ್ಡ್ಗಳು. ಅವುಗಳನ್ನು ಧ್ವಂಸ ಮಾಡಿದ್ರೆ ಆಯಾ ರಾಷ್ಟ್ರಗಳನ್ನ ದುರ್ಬಲಗೊಳಿಸಬಹುದು ಅಂತ ಎರಡೂ ರಾಷ್ಟ್ರಗಳು ಅನ್ಕೊಂಡಿವೆ. ಇದೇ ತಂತ್ರವನ್ನ ಮೊದಲು ಇಸ್ರೇಲ್ ಫಾಲೋ ಮಾಡಿತ್ತು. ಇರಾನ್ನ ಟೆಹರಾನ್ನಲ್ಲಿರೋ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿತು. ಮಳೆ ಸುರಿಸುವ ಹಾಗೆ ಮಿಸೈಲ್ಗಳನ್ನ ಸುರಿಸಿತು. ಇದರಿಂದಾಗಿ ಇಡೀ ಆಯಿಲ್ ರಿಫೈನರಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಯಿತು. ಇಸ್ರೇಲ್ ಈ ರೀತಿ ಮಾಡಿದ ಮೇಲೆ ಇರಾನ್ ಕೂಡ ಸಿಡಿದೇಳಿತು. ಇಸ್ರೇಲ್ನ ಹೈಫಾ ನಗರದ ಮೇಲೆ ದಾಳಿ ಮಾಡಿತು. ಅಲ್ಲಿರೋ ಆಯಿಲ್ ರಿಫೈನರಿಗೆ ಬೆಂಕಿ ಹಚ್ಚಿ ಪ್ರತೀಕಾರ ತೀರಿಸಿಕೊಳ್ತು. ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಈ ಬೆಂಕಿ ಯುದ್ಧ ಮುನ್ನುಡಿ ಬರೆದಿತ್ತು. ಇಸ್ರೇಲ್ನ ಟೆಲ್ ಅವೀವ್ ಕಟ್ಟಡಗಳು ಧ್ವಂಸ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿರೋ ಇರಾನ್ ಸೇನೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದೆ. ಇಲ್ಲೊಮ್ಮೆ ನೋಡಿ, ಇದು ಟೆಲ್ ಅವೀವ್ನ ಮಧ್ಯಭಾಗದ ದೃಶ್ಯ. ಇರಾನ್ನ ಮಿಸೈಲ್ ಅಟ್ಯಾಕ್ಗೆ ಕಟ್ಟಡಗಳು ಚಿಂದಿ ಚಿಂದಿಯಾಗಿವೆ. ಒಂದಷ್ಟು ಕಟ್ಟಡಗಳು ನೆಲಸಮವಾದ್ರೆ ಇನ್ನು ಕೆಲವು ಕಟ್ಟಡಗಳು ಬಹುಪಾಲು ಧ್ವಂಸಗೊಂಡಿವೆ. ಐದಾರು ದಿನದಿಂದ ಈ ಪರಿಸ್ಥಿತಿಗೆ ಎರಡೂ ರಾಷ್ಟ್ರಗಳ ಜನರು ಒಗ್ಗಿಕೊಂಡಿದ್ದಾರೆ. ಎರಡೂ ರಾಷ್ಟ್ರಗಳು ಒಂದು ಕಡೆಯಿಂದ ಬರೋ ಮಿಸೈಲ್ಗಳನ್ನ ತಡೆಯೋಕೆ ಪ್ರಯತ್ನ ಪಡ್ತಿವೆ. ಸದ್ಯಕ್ಕೆ ಇರಾನ್ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯಾದ ಐರನ್ ಡೋಮ್ ತಡೆಯೋಕೆ ವಿಫಲವಾಗಿದೆ ಅನ್ನೋದು ಗೊತ್ತಾಗಿದೆ. ಇರಾನ್ನಿಂದ ಹಾರಿಸಲ್ಪಟ್ಟ ಕೆಲವು ಕ್ಷಿಪಣಿಗಳು ಐರನ್ ಡೋಮ್ನಿಂದಲೂ ಬಚಾವಾಗಿ ಬಂದು ಇಸ್ರೇಲ್ನ ಕೆಲವು ಕಟ್ಟಡಗಳಿಗೆ ಅಪ್ಪಳಿಸಿವೆ. ಕೆಲವು ಮಿಸೈಲ್ಗಳು ಇಸ್ರೇಲ್ ರಕ್ಷಣಾ ಪಡೆಗಳ ಕೇಂದ್ರ ಕಚೇರಿಗೆ ಬಂದು ಬಡಿದಿವೆ. ಟೆಹರಾನ್ನಿಂದ ಪಲಾಯನ ಮಾಡಿದ 1.5 ಕೋಟಿ ಮಂದಿ. ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಭೀತಿಗೆ ಇರಾನ್ ರಾಜಧಾನಿ ಟೆಹರಾನ್ ಅನ್ನ ಬಿಟ್ಟು ಅಲ್ಲಿರೋ ಜನರು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ರಸ್ತೆಗಳೆಲ್ಲ ತುಂಬೋಗಿವೆ. ಎಲ್ಲೆಡೆಯೂ ಟ್ರಾಫಿಕ್ ಜಾಮ್ ಆಗೋಗಿದೆ. ಅಷ್ಟರ ಮಟ್ಟಿಗೆ ಟೆಹರಾನ್ ನಗರದಿಂದ ಜನರು ಕಾಲ್ಕೀಳ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಂಡಿರೋ ದೃಶ್ಯಗಳನ್ನ ನೋಡಿದ್ರೆ ಯಾರಿಗೇ ಆಗಲಿ ಒಂದು ಬಾರಿ ಮೈ ಜುಮ್ಮೆನ್ನುತ್ತೆ. ಟೆಹರಾನ್ ನಗರ ಬಹುತೇಕ ಖಾಲಿಯಾಗಿದೆ. ಅಮೆರಿಕಾದ ವಾರ್ನಿಂಗ್ನಿಂದ ಎಚ್ಚೆತ್ತುಕೊಂಡಿರೋ ಜನರು ಬೇರೆಡೆಗೆ ಹೋಗಿ ಜೀವ ಕಾಪಾಡಿಕೊಳ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಬಂಕರ್ ಸೇರಿದ ಖಮೇನಿ. ಬಂಕರ್ನಿಂದಲೇ ಇಸ್ರೇಲ್ಗೂ ಅಮೆರಿಕಕ್ಕೂ ವಾರ್ನಿಂಗ್. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಬಂಕರ್ನಲ್ಲಿ ಅವಿತುಕೊಂಡಿದ್ದು ಇಸ್ರೇಲ್ ಪಡೆಗಳು ಹುಡುಕಾಡುತ್ತಿವೆ. ಮತ್ತೊಂದು ಕಡೆ ಇರಾನ್ ರಾಜಧಾನಿ ಟೆಹರಾನ್ ಇದೀಗ ನಲುಗಿ ಹೋಗಿದ್ದು ಇರಾನ್ ಸೇನೆಯಿಂದ ನುಗ್ಗಿ ಬರುತ್ತಿರುವ ಕ್ಷಿಪಣಿಗಳು ಒಂದೊಂದಾಗಿ ಎಲ್ಲವನ್ನೂ ನಾಶ ಮಾಡಿ ಹಾಕುತ್ತಿವೆ. ಈ ಸಮಯದಲ್ಲೇ ಇಸ್ರೇಲ್ ವಿರುದ್ಧ ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಲು ಈಗ ಇರಾನ್ ಸಕಲ ಸಿದ್ಧತೆ ನಡೆಸಿದೆ ಎಂಬ ಸುದ್ದಿ ಇನ್ನಷ್ಟು ಭಯ ಮೂಡಿಸಿದೆ. ಇದೀಗ ರಣಾಂಗಣಕ್ಕೆ ಖಮೇನಿ ಎಂಟ್ರಿ ಕೊಟ್ಟಿದ್ದು ಯುದ್ಧದ ತೀವ್ರತೆ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತಿದೆ. ಇರಾನ್ ಶರಣಾಗಲ್ಲ, ಇಸ್ರೇಲ್ ದೊಡ್ಡ ತಪ್ಪು ಮಾಡಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದೆದ್ದ ಖಮೇನಿ. ಬಂಕರ್ನಿಂದಲೇ ಸಂದೇಶ ರವಾನಿಸಿರುವ ಅಯಾತೊಲ್ಲಾ ಖಮೇನಿ ಅಮೆರಿಕಕ್ಕೂ ಇಸ್ರೇಲ್ಗೂ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ತಪ್ಪು ಮಾಡಿದೆ. ಈ ದಾಳಿಗೆ ಇಸ್ರೇಲ್ ಸೂಕ್ತ ಬೆಲೆ ತೆರಲಿದೆ. ಯಹೂದಿಗಳ ವಿರುದ್ಧದ ಹೋರಾಟಕ್ಕೆ ಸದಾ ಸಿದ್ಧ. ಮುಂದೊಂದು ದಿನ ಬಲವಾದ ಪೆಟ್ಟು ನಿಶ್ಚಿತ ಎಂಬ ಖಡಕ್ ಸಂದೇಶ ರವಾನಿಸಿದ್ದಾನೆ ಅಯಾತೊಲ್ಲಾ ಖಮೇನಿ. ಇರಾನ್ ಇಸ್ರೇಲ್ ಮಧ್ಯೆ ಮಾತುಕತೆಗೆ ಸಿದ್ಧ. ಮಾತುಕತೆ ಪ್ರಸ್ತಾಪ ಮುಂದಿಟ್ಟಿರುವ ಪುಟಿನ್. ಅಮೆರಿಕದ ಬಳಿಕ ಇದೀಗ ರಷ್ಯಾ ಕೂಡ ಮಧ್ಯಸ್ಥಿಕೆಗೆ ಮುಂದಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಮಾತುಕತೆಗೆ ಸಿದ್ಧ ಎಂದಿದೆ. ಆದರೆ ಯಾರ ಮಧ್ಯಸ್ಥಿಕೆಗೂ ಇರಾನ್ ಬಗ್ಗುವಂತೆ ಕಾಣುತ್ತಿಲ್ಲ. ಹಾಗಾಗಿ 3ನೇ ಮಹಾಯುದ್ಧ ಫಿಕ್ಸ್ ಆದಂತೆ ಕಾಣುತ್ತಿದೆ. ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರು ಬಂಕರ್ನಲ್ಲಿ ಸೇಫ್, ನಾಳೆಯೇ ತಾಯ್ನಾಡಿಗೆ. ಇಸ್ರೇಲ್ ಇರಾನ್ ಯುದ್ಧ ಭೂಮಿಯಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣಾ ಕಾರ್ಯಕ್ಕೆ ವಿದೇಶಾಂಗ ಇಲಾಖೆ ಪ್ರಯತ್ನ ಮಾಡುತ್ತಿದೆ. ಹಾಗೆ ಸಿಲುಕಿದವರ ಪೈಕಿ ಕನ್ನಡಿಗರು ಹಲವು ಮಂದಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆ ನಿವಾಸಿ ಅಮಿತ್ ಕೋಟ್ಯಾನ್ ಕೂಡ ಇಸ್ರೇಲ್ನ ರನಾನಾ ಎಂಬ ಪ್ರದೇಶದಲ್ಲಿ ಸಿಲುಕೊಂಡಿದ್ದಾರೆ. ಕ್ಷಿಪಣಿ ದಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ,
ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬಹುದಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಇಲ್ಲಿ. ಓಕೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳಂಗ್ ತರ ಯಾವ್ದು ಪ್ರಾಬ್ಲಮ್, ನಾವೇನ್ ಸಿಲುಕಾಕೊಂಡಿಲ್ಲ, ನಾವು ಸುರಕ್ಷಿತವಾಗಿದ್ದೇವೆ. ಒಂದೇ ಮಾತ್ರ ಹೇಳುದಾದ್ರೆ ನಾವು ಸರ್, ನಮ್ಗೆ ನೋಡಿ ಇಲ್ಲಿ ಏನಾದ್ರು ಬಾಂಬ್ ಬರುದಂತ ಏನಾದ್ರು ಮೆಸೇಜ್ ಅಲ್ಲಿಂದ ನಾವು ಬರೋದಾದ್ರೆ ನಮ್ಗೆ 10 ನಿಮಿಷ ಮುಂಚೆ ನಮ್ಗೆ ಮೊಬೈಲ್ ಅಲ್ಲಿ ಅಲರ್ಟ್ ಅಂತ ಒಂದು ಮೆಸೇಜ್ ಸಂದೇಶ ಬರುತ್ತೆ. ಆ ಸಂದೇಶ ಬಂದ ತಕ್ಷಣ ನಾವು ಆ ಬಂಕರ್ ಎಲ್ಲಿ ಇರುತ್ತೆ ನಮ್ಮ ಮನೆ ಹತ್ತಿರ, ಇಲ್ಲಾದ್ರೆ ನಮ್ ಪಬ್ಲಿಕ್ ಬಂಕರ್ ಇರ್ಬೋದು, ಅಲ್ಲಿ ನಾವು ಓಡ್ಕೊಂಡು ಹೋಗ್ಬೇಕು. ಆ ಬಂಕರ್ ಅಲ್ಲಿ ಹೋದ ತಕ್ಷಣ ಏನು ನಮ್ಗೆ ಅಲ್ಲಿ ಸುರಕ್ಷಿತವಾದ ಎಲ್ಲ ವ್ಯವಸ್ಥೆ ಇದೆ ಆ ಬಂಕರ್ ನಲ್ಲಿ. ಇಸ್ರೇಲ್ನಲ್ಲಿರುವ ಕನ್ನಡಿಗರಿಗೆ ಬಂಕರ್ ವ್ಯವಸ್ಥೆ ಮಾಡಲಾಗಿದೆ. ಟೆಲ್ ಅವೀವ್ನ ಹೋಟೆಲ್ನಲ್ಲಿ ಬಂಕರ್ ವ್ಯವಸ್ಥೆ ಆಗಿದೆ. ಸೈರನ್ ಮೊಳಗುತ್ತಲೇ ಬಂಕರ್ಗೆ ದೌಡಾಯಿಸಿದ್ದಾರೆ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ, ಬಹಳ ಆರೋಗ್ಯಕರವಾಗಿದ್ದೇವೆ. ಯಾವ ತೊಂದರೆ ಕೂಡ ನಮ್ಗಾಗಿಲ್ಲ. ಇಸ್ರೇಲಿ ಕಾನ್ಸುಲೇಟು, ಇಸ್ರೇಲಿ ಗೌರ್ಮೆಂಟ್ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದೆ. ನಿಮ್ಮೆಲ್ಲರ ಆರೈಕೆಗಳಿಂದ ನಾವು ನಾಳೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಲಾಗಿದೆ. ಇರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರದ 105 ಜನರು ಸಿಕ್ಕಾಕೊಂಡಿದ್ದಾರೆ. 15 ಮೆಡಿಕಲ್ ವಿದ್ಯಾರ್ಥಿಗಳು, 50 ಧಾರ್ಮಿಕ ವಿದ್ಯಾರ್ಥಿಗಳು, 40 ಜನರು ಇದ್ದಾರೆ. ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತೆ ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಇಲ್ಲಿಂದ ಇರಾನ್ಗೆ ಹೋಗಿರೋರು ಸುಮಾರು 15 ಜನ MBBS ಹೋಗ್ಬೇಕು ಹುಡುಗರು ಹೋಗೋರೆ. ಸುಮಾರು 50 ಜನ ಧಾರ್ಮಿಕ ಇಸ್ಲಾಮಿಕ್ ಸ್ಕಾಲರ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು 50 ಜನ. ಮಿಕ್ಕಿದವರೆಲ್ಲ ಈ ಇದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಪಿಲ್ಗ್ರಿಮೇಜ್ಗೆ ಸುಮಾರು ಜನ ಹೋಗೋರೆ. ಅವರು ಸುಮಾರು ಜನ ತೆಹರಾನ್ ಸ್ಥಳದಲ್ಲಿ ಇದ್ದರು. ಅವ್ರಿಗೆ ಅಲ್ಲಿಂದ ಬಸ್ ಮುಖಾಂತರ ಈ ಇದಕ್ಕೆ ಕುಮ್ಮು ಅಂತ ಇದೆಲ್ಲ ಸ್ಥಳ, ಕುಮ್ಮು ಮತ್ತು ಮಷದ್, ಅಲ್ಲಿ ತಗೊಂಡೋಗಿ ಲಾಡ್ನಾಗಿ ಇಟ್ಟವ್ರೆ. ಅವರೆಲ್ಲ ಸೇಫಾಗಿದ್ದಾರೆ. ಅಲ್ಲಿ ಇದುವರೆಗೇನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಅಲ್ಲಿಂದ ಸೇಫ್ ಇಟ್ಟಿದ್ದಾರೆ. ಕುಮ್ಗೆ ತಗೊಂಡೋಗಿದ್ದಾರೆ ಅಲ್ಲಿಂದ, ಟೆಹರಾನಿಂದ. ಇವಾಗೇನು ಟೆನ್ಷನ್ ಏನಿಲ್ಲ. ಅವರು ಬಟ್ಟು ಅಲ್ಲಿ ಇರೋದಕ್ಕೆ, ಅಲ್ಲಿ ನಡೀತಾರಿದ್ದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಕೆಲವೊಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ತೈಲ ಸಂಗ್ರಹ ಹೆಚ್ಚಿಲ್ಲದ ಕಾರಣಕ್ಕೆ ಹೆಚ್ಚು ದೂರ ಸ್ಥಳಾಂತರ ಮಾಡಲಾಗ್ತಿಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣಕ್ಕೆ ಯಾರನ್ನೂ ಸಂಪರ್ಕ ಮಾಡಲಾಗ್ತಿಲ್ಲ ಎಂದಿದ್ದಾರೆ. ಅವರು ಮೆಡಿಕಲ್ ಕಾಲೇಜಲ್ಲೇ ಇದ್ದರು, ಅವಾಗ ಅವ್ರನ್ನ ಎಲ್ಲೂ ಕೂಡ ಶಿಫ್ಟ್ ಮಾಡಿರಲಿಲ್ಲ. ಸೊ ಅವರು ಸ್ವಲ್ಪ ಆತಂಕದಲ್ಲೂ ಇದ್ದರು, ಸ್ವಲ್ಪ ಭಯದಲ್ಲೂ ಇದ್ದರು. ಅವರ ಫ್ಯಾಮಿಲೀಸು ಕೂಡ ತುಂಬ ಭಯದಲ್ಲಿದ್ದರು. ಅದಕ್ಕೋಸ್ಕರ ನಾನು ತಕ್ಷಣ ಅದನ್ನ ಸಚಿವರಿಗೆ ಲೆಟ್ರ್ ಬರೆದೆ, ತಕ್ಷಣ ರಾಯಭಾರಿ ಕಚೇರಿಯವ್ರಿಗೂ ಕಳಿಸ್ದೆ. ಅವ್ರೀಗ ನೆಕ್ಸ್ಟ್ ಡೇನೇ ಕೋಮಿಗೆ ಬಂದರು. ಸೊ ಹಾಗಾಗಿ ಅಲ್ಲಿ ಸೇಫಾಗಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ನೂ ದೂರ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಕೂಡ ತುಂಬ ಸಮಸ್ಯೆಗಳಿದ್ದಾವೆ, ತುಂಬ ಫ್ಯೂಯಲ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಶಿಫ್ಟ್ ಮಾಡಬೇಕು. ಅದಕ್ಕೆ ಸದ್ಯದಲ್ಲಿ ಅವರು ಸೇಫ್ ಆಗಿದ್ದಾರೆ, ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ನಿನ್ನೆ ರಾತ್ರಿ ತನಕ ಟಚಲ್ಲಿ ಇದ್ದರು, ಆಮೇಲೆ ಸ್ವಲ್ಪ ನಮಗೆ ಸಂಪರ್ಕ ಆಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ಲೈನ್ಸ್ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಅರ್ಮೇನಿಯಾದಿಂದ ಭಾರತದತ್ತ ಒಂದು ಟೀಮ್ ಪ್ರಯಾಣ ಬೆಳೆಸಿದೆ. ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ನವದೆಹಲಿ ತಲುಪಲಿದೆ ವಿಮಾನ. ಹಾಗೆ ಹಂತ ಹಂತವಾಗಿ ಭಾರತೀಯರನ್ನ ಶಿಫ್ಟ್ ಮಾಡುವ ಕೆಲಸ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೀಗೆ ಯುದ್ಧದ ಸನ್ನಿವೇಶ ಮತ್ತು ಅಲ್ಲಿ ಸಿಲುಕಿರುವಂತಹವರನ್ನ ಸುರಕ್ಷಿತವಾಗಿ ಕರೆತರುವಂತಹ ಪ್ರಯತ್ನ ಇವೆಲ್ಲವೂ ಕೂಡ ಜೊತೆಯಲ್ಲಿ ಸಾಗ್ತಾ ಇರುವಂಥದ್ದು. ಈ ಫಾಸ್ಟ್ಯಾಗ್ಗಳು ಬಂದ ನಂತರ ಕಾರ್ಗಳಲ್ಲಿ ಹೋಗೋರಿರ್ಬೋದು, ಅಥವಾ ಸ್ವಂತ ವಾಹನಗಳಲ್ಲಿ ಹೋಗುವಂಥ ಇರ್ಬೋದು, ಅಥವಾ ನಾವು ಪ್ರೈವೇಟ್ ವೆಹಿಕಲ್ಗಳಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇರ್ಬೋದು, ಈ ಟೋಲ್ ಗೇಟ್ಗಳಲ್ಲಿ ವೇಟಿಂಗ್ ಪೀರಿಯಡ್ ಬಹಳಷ್ಟು ಕಡಿಮೆ ಆಗಿದೆ. ಈಗ ಮತ್ತೊಂದು ಹೊಸ ಆಫರನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಫಾಸ್ಟ್ಯಾಗ್ಗೆ ಪ್ರತಿ ಬಾರಿ ನಾವು ಹೋಗುವಾಗ ರೀಚಾರ್ಜ್ ಮಾಡ್ತೀವಿ, ಸಾಮಾನ್ಯವಾಗಿ 500 ರೂಪಾಯಿ ಅಥವಾ 1000 ರೂಪಾಯಿ ಈ ರೀತಿಯಾಗಿ ನಮಗೆ ಎಷ್ಟು ದೂರಕ್ಕೆ ಹೋಗಬೇಕಿದೆಯೋ ಅದರ ಆಧಾರದ ಮೇಲೆ ರೀಚಾರ್ಜ್ ಮಾಡುವಂಥ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ಈಗ ವರ್ಷಕ್ಕೆ ಒಂದೇ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಟ್ರಿಪ್ಗಳ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. 3000 ರೂಪಾಯಿಗೆ ಫಾಸ್ಟ್ಯಾಗ್ ಪಾಸ್ ಅನ್ನು ಕೊಡುವಂಥದ್ದು ನಿತಿನ್ ಗಡ್ಕರಿ ಅವರು ಕೊಟ್ಟಿರುವಂಥ ಆಫರ್. ಹೆದ್ದಾರಿ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಇದೊಂದು ವಿಶೇಷ ಆಫರ್ ಅನ್ನು ನೀಡಲಾಗಿದೆ. ಹೆದ್ದಾರಿಗಳಲ್ಲಿ ಪ್ರಯಾಣಿಸುವಂಥವರಿಗೆ, ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇರುವಂತಹ ಟೋಲ್ ಗೇಟ್ಗಳಿಗೆ ಇದು ಅನ್ವಯ ಆಗುತ್ತೆ. ನಮ್ಮಲ್ಲಿರುವಂತಹ ಖಾಸಗಿ ಟೋಲ್ ಗೇಟ್ಗಳಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಫಾಸ್ಟ್ಯಾಗ್ನಲ್ಲೂ ಕೂಡ ವಾರ್ಷಿಕ ಪಾಸ್ ಯೋಜನೆ ಇದಾಗಿದೆ.
ಇದರಲ್ಲಿ 3,000 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಫಾಸ್ಟ್ಯಾಗ್. ಸ್ವಂತ ಬಳಕೆ ವಾಹನ ಬಳಸೋರಿಗೆ ಇನ್ನು ಮುಂದೆ ವಾರ್ಷಿಕ ಪಾಸನ್ನು ಸರ್ಕಾರ ಇಶ್ಯೂ ಮಾಡುತ್ತೆ. ಅಂದರೆ ಸೇಮ್ ಪ್ರೊಸೀಜರ್ಗಳು ಇರ್ತವೆ, ಆದರೆ ಎಲ್ಲೆಲ್ಲಿ ಇದನ್ನು ರೀಚಾರ್ಜ್ ಮಾಡೋದಕ್ಕೆ ಆಗುತ್ತೆ ಅನ್ನೋದಕ್ಕೂ ನಿಮಗೆ ಮುಂದೆ ವಿವರಿಸ್ತೀನಿ ನಾನು. ಸ್ವಂತ ವಾಹನಗಳಲ್ಲಿ ಅದರಲ್ಲಿ ಕಾರು, ಜೀಪು, ವ್ಯಾನ್ಗಳಿಗೆ ವಾರ್ಷಿಕ ಟೋಲ್ ಪಾಸನ್ನು ಅನ್ವಯಿಸಲಾಗಿದೆ. ಅಂದರೆ ವೈಟ್ ಬೋರ್ಡ್ ಗಾಡಿಗಳಿಗೆ ಇದು ಅನ್ವಯ ಆಗುವಂಥದ್ದು, ಕಾರು, ಜೀಪು, ವ್ಯಾನು ಇವುಗಳಿಗೆ ಅನ್ವಯ ಆಗುತ್ತೆ. ವರ್ಷಕ್ಕೆ 3,000 ರೂಪಾಯಿ ಪಾಸ್ ಪಡೆಯುವುದಕ್ಕೆ ಇದರಲ್ಲಿ ಅವಕಾಶ ಇದೆ. ಅಂದರೆ ಒಂದೇ ಸಲಕ್ಕೆ ರೀಚಾರ್ಜ್ ಮಾಡಿಸ್ಬೇಕಾಗಿರೋದು 3,000 ರೂಪಾಯಿಯ ರೀಚಾರ್ಜನ್ನು ಮಾಡಿಸ್ಕೊಳ್ಬೇಕು. ಹಾಗೆ 3,000 ರೂಪಾಯಿ ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ನೀವು 200 ಟ್ರಿಪ್ಗಳು, 1 ವರ್ಷ ಅಥವಾ 200 ಟ್ರಿಪ್ ಸಂಚಾರಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ಟ್ರಿಪ್ ಅನ್ನುವಂಥದ್ದು ಬಹುತೇಕ ಒಂದು ಟೋಲ್ ಬೂತನ್ನು ಒಮ್ಮೆ ದಾಟುವಂಥದ್ದಕ್ಕೆ ಒಂದು ಟ್ರಿಪ್ ಅನ್ನುವಂಥದ್ದಾಗುತ್ತೆ. ಅಂದರೆ ನೀವು ಬೆಂಗಳೂರಿನಿಂದ ಹಾಸನಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿ ಆದರೆ ನಿಮಗೆ 5 ಅಥವಾ 6 ಟೋಲ್ ಗೇಟ್ಗಳಿಂದ ಸಿಗ್ತವೆ. ಈ ಟೋಲ್ ಗೇಟ್ಗಳಲ್ಲಿ ನೀವು ಒಂದು ಬಾರಿ ಹೋಗೋದಕ್ಕೆ ಒಂದೊಂದು ಅಂದರೆ 5 ಟ್ರಿಪ್ ಆಗುತ್ತೆ, ವಾಪಸ್ ಬರುವಾಗ ಮತ್ತೆ 5 ಅಂದರೆ 10 ಟ್ರಿಪ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 1 ವರ್ಷ ಅಥವಾ 200 ಟ್ರಿಪ್ಗಳಿಗೆ ಇದು ಅನ್ವಯ ಆಗುತ್ತೆ. ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಸಂಚಾರಕ್ಕೆ ಅವಕಾಶ ಇದೆ. ಹಾಗೆಂತೇಳಿ ಇಲ್ಲಿ ಅಮೌಂಟ್ ಕೌಂಟ್ ಆಗೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಮೈಸೂರು ರೋಡಲ್ಲಿ ಹೋಗುವಾಗ ಇರುವಂತಹ ಟೋಲ್ ರೇಟ್ಗೆ ಅಥವಾ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಹತ್ರ ಇರುವಂತಹ ಟೋಲ್ ಬೂತ್ನಲ್ಲಿ ಕೊಡಬೇಕಾಗಿರುವಂತಹ ರೇಟ್ಗೂ ಅಥವಾ ಇನ್ಯಾವುದರಲ್ಲೂ 30 ರೂಪಾಯಿ ಇದೆ, ಇವೆಲ್ಲದಕ್ಕೂ ಕೂಡ ಈಕ್ವಲ್ ಆಗಿನೇ ಕೌಂಟ್ ಆಗುತ್ತೆ. ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ಸಂಚಾರಕ್ಕೆ ಅವಕಾಶ ಇದೆ. ಇದರಲ್ಲಿ ವರ್ಷಕ್ಕೆ 200 ಟ್ರಿಪ್ಗಳಲ್ಲಿ ಯಾವುದು ಮುಗಿದ ಮೇಲೆ, ಅಂದರೆ ಯಾವುದು ಮೊದಲು ಮುಗಿಯುತ್ತೆ ಅದಕ್ಕೆ ಒಂದು ವರ್ಷ. ಅಂದರೆ ಉದಾಹರಣೆಗೆ August 15, 2025ಕ್ಕೆ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರಿ ಮತ್ತು ನೀವು 200 ಟ್ರಿಪ್ಪನ್ನು 2026 August 15ರವರೆಗೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ August 16, 2026ಕ್ಕೆ ನೀವು ಮತ್ತೆ ರೀಚಾರ್ಜ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಇಲ್ಲ ಡಿಸೆಂಬರ್ ವೇಳೆಗೆ ನೀವು 200 ಟ್ರಿಪ್ ಮುಗಿಸಿದ್ರಿ ಅಂತ ಹೇಳಿದರೆ ಆವಾಗ ಮತ್ತೆ ನೀವು ರೀಚಾರ್ಜ್ ಮಾಡಿಸ್ಕೊಳ್ಬೇಕಾಗುತ್ತೆ 3,000 ರೂಪಾಯಿದು. ಈ 3,000 ರೂಪಾಯಿಯ ಫಾಸ್ಟ್ಯಾಗ್ಗಳು ರಾಜ್ಮಾರ್ಗ್ ಯಾತ್ರಾ ಅಪ್ಲಿಕೇಶನ್ನಲ್ಲಿ ಸಿಗುತ್ತೆ. ಈ ಆ್ಯಪ್ನಲ್ಲಿ ರಾಜ್ಮಾರ್ಗ್ ಯಾತ್ರಾ ಆ್ಯಪ್ನಲ್ಲಿ ಸಿಗುತ್ತೆ. ಅದರ ಜೊತೆಗೇನೆ ಅಧಿಕೃತ ವೆಬ್ಸೈಟ್ NHAನ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ಹೊಸ ಫಾಸ್ಟ್ಯಾಗ್ ಸಿಗುತ್ತೆ. ಇದರ ಪಾಸ್ ಸಿಗುತ್ತೆ 3,000 ರೂಪಾಯಿಯ ರೀಚಾರ್ಜ್. ಅಂದರೆ ನಾವು ನಮ್ಮ ಎಕ್ಸಿಸ್ಟಿಂಗ್ ರೀಚಾರ್ಜ್ ಮಾಡೋದಕ್ಕೆ ಫಾಸ್ಟ್ಯಾಗ್ಗೆ 3,000 ರೂಪಾಯಿ ರೀಚಾರ್ಜ್ ಮಾಡಿದರೆ ಆಗೋದಿಲ್ಲ ಅಂತೇಳಿ, ಅಥವಾ MORTHನ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದರ ವೆಬ್ಸೈಟ್ನಲ್ಲೂ ಕೂಡ ಈ 3,000 ರೂಪಾಯಿಯ ಫಾಸ್ಟ್ಯಾಗ್ ಪಾಸ್ಗಳು ಸಿಗ್ತವೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದೆ. ಇದರಿಂದಾಗಿ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಟೋಲ್ಗಳಲ್ಲಿ ಕಾಯುವಂಥದ್ದು ತಪ್ಪುತ್ತೆ ಅನ್ನುವಂಥದ್ದು ಯಥಾ ಪ್ರಕಾರ ಫಾಸ್ಟ್ಯಾಗ್ಗಳ ವಿಚಾರ. ಆದರೆ ನಮ್ಗೆ ಗೊತ್ತಿದೆ, ಪ್ರಯಾಣಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಅರಿವು ಇದ್ದೇ ಇದೆ, ಎಷ್ಟು ಫಾಸ್ಟ್ಯಾಗ್ಗಳು ಇರ್ತವೆ, ಯಾರು ಮಿಡ್ಲಲ್ಲಿ ದುಡ್ಡು ಕಟ್ತಾ ಇರ್ತಾರೆ, ಇದರಿಂದ ಎಷ್ಟು ಡಿಲೇ ಆಗುತ್ತೆ, ಇವೆಲ್ಲವೂ ಇದ್ದೇ ಇರುತ್ತೆ. ಆದರೆ ಸಹಜವಾಗಿಯೇ ಫಾಸ್ಟ್ಯಾಗ್ ಅನ್ನುವಂಥದ್ದು ಟೋಲ್ಗಳಲ್ಲಿ ಕಾಯೋದನ್ನು ತಪ್ಪಿಸುತ್ತೆ ಅನ್ನುವಂಥದ್ದು. ಪ್ಲಾಜಾಗಳಲ್ಲಿ ವಾಗ್ವಾದಗಳು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಅಲ್ಲಿ ಹೋಗಿ ನಾವು ಅಮೌಂಟ್ನ ವಿಚಾರದಲ್ಲಿ ವಾಗ್ವಾದಗಳು ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಒಂದು ಅಂಶ. ಪ್ರಯಾಣದ ಅವಧಿ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ನಮಗೆ ಅಲ್ಲಿ ವೇಸ್ಟ್ ಆಗಬಹುದಾಗಿರುವಂತಹ 3 ಅಥವಾ 5 ನಿಮಿಷದ ಅವಧಿ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ನಾರ್ಮಲ್ ನಾವು ತಲುಪಬೇಕಾದಂತಹ ಜಾಗವನ್ನು ಬೇಗನೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಿತಿನ್ ಗಡ್ಕರಿ ಅವರು ಈ ವಿಚಾರವನ್ನು ವಿವರಿಸಿದ್ದಾರೆ. ಯಾವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತಾರೆ. कि 200 ट्रिप्स यानी 200 टोल क्रॉस करना होगा और एक टोल क्रॉसिंग की एवरेज कॉस्ट केवल 15 रुपए पड़ेगी. कुछ जगह पर ये 80 रुपए है, 50 रुपए है, 100 रुपए है, तो ये केवल 15 रुपए हो जाएगी. और मान लीजिए एक टोल पर आप 50 रुपए भी देते हो तो 200 टोल क्रॉस करने पर उसकी कीमत 10,000 होगी. उसके बदले में आपको केवल 3,000 रुपए में ये पास मिलेगा, एनुअल पास, और सालाना 7,000 रुपए की बचत होगी. और अभी जो सिस्टम हम लोग ला रहे हैं उसके बाद टोल नाके पे जैसे रुकना पड़ता था, रुकने की भी जरूरत नहीं पड़ेगी. ಅಂದರೆ ಈ ಪಾಸ್ಗಳಿಗೆ ಬಹುತೇಕ ಈ ವಾರ್ಷಿಕ ಪಾಸ್ಗಳಿಗೆ ಹೊಸದೊಂದು ಲೈನ್ ಅನ್ನ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅವರು ಇದರಲ್ಲೂ ಕೂಡ ಸುಧಾರಣೆಯನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವಾರ್ಷಿಕ ಪಾಸ್ನ ಲೈನ್ಗಳನ್ನ ಸಪರೇಟ್ ಮಾಡಿದ್ರೆ ಅವಾಗ ಅಲ್ಲಿ ಈಗ ಫಾಸ್ಟ್ಯಾಗ್ ಇದ್ದು ಕೂಡ ಕೆಲವರು ರೀಚಾರ್ಜ್ ಮಾಡಿರಲ್ಲ, ಹಾಗಾಗಿ ಅಲ್ಲಿ ಬಂದು ನಿಂತಿರ್ತಾರೆ. ಅಂಥವುಗಳು ತಪ್ಪಿ ಹೋಗುತ್ತೆ ಅಂತ ಹೇಳುವಂಥದ್ದು ಬಹುತೇಕ ಅವರ ಆ ವಿಚಾರ ಕೂಡ ಇರ್ಬೋದು. ಅಥವಾ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕೂಡ ಅದು ಫಾಸ್ಟ್ಯಾಗ್ ಫ್ರೀಯಾಗಿ ಪಾಸ್ ಆಗುವಂಥ ರೀತಿಯಲ್ಲಿ ಮಾಡ್ತಾರೆ. ನೋಡ್ಬೇಕು ಅದು ಹೇಗೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಅಂದರೆ. ಆದರೆ
ಒಂದು ಟ್ರಿಪ್ಗೆ ಆದರೆ ಈಗ ಎಷ್ಟೇ ನಾವು ದುಡ್ಡು ಕೊಡ್ತಿದ್ರು ಕೂಡ, ಉದಾಹರಣೆಗೆ ನಾವು ದೇವನಹಳ್ಳಿ ಟೋಲ್ನಲ್ಲಿ ನಾವು 80 ರೂಪಾಯಿ ಕೊಡ್ತಿದ್ದೀವಿ ಅಂತ ಹೇಳಿ ಆದರೆ ಅಲ್ಲಿ ನಮಗೆ 15 ರೂಪಾಯಿಗೆ ಪಾಸ್ ಆಗುತ್ತೆ ಈ ರೀಚಾರ್ಜ್ ಮೂಲಕವಾಗಿ. ಆದರೆ ಇಲ್ಲಿರುವಂಥ ಒಂದು ಪ್ರಶ್ನೆ ಅಂತಿಮವಾಗಿ ಉಳಿಯುವಂಥದ್ದು, ನಾವು ಒಂದೇ ಸಲಕ್ಕೆ 3,000 ರೂಪಾಯಿಯನ್ನು ಕಟ್ಟಬೇಕು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇದ್ದಿರುವಂಥದ್ದು. ಉಳಿದ ಟೈಮ್ಗಳಲ್ಲೂ ಕೂಡ ಅಷ್ಟೇ ಕಡಿಮೆಗೆ ಯಾಕೆ ಫಾಸ್ಟ್ ಟ್ಯಾಗಲ್ಲಿ ಕೊಡಬಾರ್ದು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಸರ್ಕಾರ ಇದನ್ನು ಹೀಗೆಲ್ಲ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.